ರಾಜಲಕ್ಷ್ಮಮ್ಮ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ, ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಡಿಸ್ಕನೆಕ್ಟ್ ಆಗಿದೆ. ಗುರುಜಿ, ನೀವು ಹೇಳ್ತಾ ಇದ್ರಿ ಈಗ ಈ ದೋಷ ಇದೆ ಅಂತ ಗೊತ್ತಾಗುತ್ತೆ, ಆದರೆ ಪರಿಹಾರದ ಬಗ್ಗೆ ಕೂಡ ಯೋಚನೆಯನ್ನು ಮಾಡಬೇಕಾಗುತ್ತೆ. ಎಲ್ಲಿ ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ, ಹೇಗೆ ಅಂತ ತಿಳಿಸ್ಕೊಡಿ ಗುರುಜಿ. ಪರಿಹಾರ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಈಗ ಸಂದರ್ಭ ಬಂದಿದೆ, ಆದ್ದರಿಂದ ಹೇಳ್ತಾ ಇದ್ದೇನೆ. ನಾಳೆ ನಮ್ಮ ಯಾಗಶಾಲೆಯಲ್ಲಿ ಆ್ಯಕ್ಚುಲಿ ನಾವು ಮಾಡ್ತಾ ಇದ್ದೇವೆ ಮಹಾಕಾಳ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮ. ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಿಂದ ಕಮಲ ಪುಷ್ಪಗಳಿಂದ ಹೋಮವನ್ನು ಮಾಡ್ತೇವೆ. ಕಮಲದ ಹೂವಿರುತ್ತಲ್ಲ, ಅದನ್ನು ಅರಳಿಸಿ ಅದನ್ನು ಜೇನುತುಪ್ಪದಲ್ಲಿ ಅದ್ದಿ ಅದರಲ್ಲಿ ಹೋಮ ಮಾಡ್ತೇವೆ. ಲಕ್ಷ್ಮೀನಾರಾಯಣ ಹೃದಯ ಹೋಮ ಅಂತ. ಅದರ ಜೊತೆಯಲ್ಲಿ ಅಂದರೆ ಲಕ್ಷ್ಮೀ ಹೃದಯ ಮಂತ್ರಗಳು ಅಂತ ಬರುತ್ತೆ, ಹಾಗೂ ನಾರಾಯಣ ಹೃದಯ ಮಂತ್ರಗಳು ಅಂತ ಬರುತ್ತೆ. ಲಕ್ಷ್ಮೀ ಹೃದಯದಲ್ಲಿ ನಾರಾಯಣ ಇದ್ದಾನೆ, ನಾರಾಯಣ ಹೃದಯ ಲಕ್ಷ್ಮಿ ಇದ್ದಾಳೆ ಅಂತ. ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದು. ಎಲ್ಲ ರೀತಿಯ ಸಾಲ ಬಾಧೆಗಳು, ಆರ್ಥಿಕ ಬಾಧೆಗಳು, ಆರೋಗ್ಯ ಬಾಧೆಗಳು, ಸಂತಾನ, ಈ ಥರ ಏನೇ ಸಮಸ್ಯೆಗಳಿದ್ರೂ ವಿವಾಹಕ್ಕೂ ಬಂತು ಲಕ್ಷ್ಮೀನಾರಾಯಣ ಹೃದಯ. ಸೊ ಅದರಿಂದ ಅದೆಲ್ಲ ಪರಿಹಾರ ಆಗಲಿಕ್ಕೆ, ಜೊತೆಯಲ್ಲಿ ನಮ್ಮ ಮಹಾಕಾಳ ಸರ್ಪ ಯೋಗ ದೋಷ ಇದರಲ್ಲಿ ಪರಿಹಾರದಲ್ಲಿ ನೋಡಿ, ನಾಗಿನ್ ಅಂತ 2 ನಾಗಬಿಂಬಗಳಿಗೆ ಬಹಳ ಪ್ರಾಮುಖ್ಯತೆ ಬರ್ತದೆ. ಅದನ್ನು ನಾವು ಪಂಚಲೋಹ, ತಾಮ್ರ ಇತ್ಯಾದಿಗಳಲ್ಲಿ ಮಾಡ್ತಕ್ಕಂಥದ್ದು. ಆ ನಾಗಿನ ಬಿಂಬಗಳನ್ನು 2 ನಾಗರು ಇರುತ್ತೆ. ಯಾಕೆಂದರೆ ರಾಹುಕೇತು ಅಂತ, ರಾಹುಕೇತು ಗ್ರಹಗಳ ಮಧ್ಯೆ ಬರೋದ್ರಿಂದ ಆ ರಾಹುಕೇತುಗಳ ಒಂದು ಇದಾಗಿ 2 ನಾಗದ ಬಿಂಬಗಳನ್ನು ಅಂಗೈಯಲ್ಲಿಟ್ಕೊಂಡು ₹1 ಒಂದು 6 ಕಾಯಿನ್ ಇಟ್ಕೊಂಡು ಅದನ್ನು ಹಿಂಗೊಂದು 6 ಬಾರಿ ನಿವಾಳಿಸಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ತಕ್ಕಂಥದ್ದು. ಈ ನಾಗಿನನ್ನು ನಾವು ಆ್ಯಕ್ಚುಲಿ ಪ್ರಸಾದ ಸ್ವರೂಪ ಕೊಡ್ತಾ ಇದ್ದೇವೆ. ಯಾರ್ಯಾರು ನಮ್ಮ ಸಂಕಲ್ಪ ಸೇವೆಯಲ್ಲೇ ಭಾಗವಹಿಸ್ತಾರೆ ಅಂದರೆ ಸಂಕಲ್ಪಕ್ಕೆ ಹೆಸರು ಕೊಡ್ತಾರೆ, ಅವರ ಹೆಸರಿನಲ್ಲಿ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ಅವರೆಲ್ಲರಿಗೂ ಸಹ ನಾಗಿನ್ ಅನ್ನುವಂತಹ 2 ನಾಗಬಿಂಬಗಳನ್ನು ಅವರ ಹೆಸರಿಗೆ ಅವ್ರಿಗೆ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಅವ್ರಿಗೆ ಲೈವಲ್ಲಿ ಅವ್ರ ಹೆಸರು ಸಂಕಲ್ಪ ಆಗುತ್ತೆ, ನಮ್ಮ ಚಾನಲ್ ನೋಡ್ಬೋದು ಯೂಟ್ಯೂಬಲ್ಲಿ. ಜೊತೆಗೆ ಇಡೀ ಹೋಮ ಲೈವಲ್ಲಿ ನೋಡ್ತೀರಾ. ಹಾಗೆ ಪ್ರಸಾದ ಅವರಿಗೆ ನಾಗಾರಾಧನೆ, ಅರಿಶಿನ ಪ್ರಸಾದ, ಹೋಮಗಳ ಭಸ್ಮ, ಹಾಗೂ 2 ನಾಗಿನ ಬಿಂಬಗಳು, ಅದು ಬಹಳ ಇಂಪಾರ್ಟೆಂಟ್. ಆ ನಾಗಿನ ಬಿಂಬಗಳನ್ನು ಅಂಗೈಯಲ್ಲಿ ಇಟ್ಕೊಂಡು ₹1 ಒಂದು 6 ಕಾಯಿನ್ ನಾವು ಕಳಿಸಿದ್ರೆ 3-4 ದಿವಸ ಆಗುತ್ತೆ ರೀಚ್ ಆಗಲಿಕ್ಕೆ. ಅದನ್ನು ಅಂಗೈಯಲ್ಲಿ ಇಟ್ಕೊಂಡು ಹಿಂಗೊಂದು 6 ಬಾರಿ, 6 ಅನ್ನುವಂಥದ್ದು ನಾಗನ ಸಂಖ್ಯೆ, ಒಂದು 6 ಬಾರಿ ನಿವಾಳಿಸ್ಬಿಟ್ಟು ಮನೆ ಹತ್ತಿರದಲ್ಲಿರುವ ಯಾವುದೋ ದೇವಸ್ಥಾನದ ಹುಂಡಿಯಲ್ಲಿ ಹಾಕಿದಾಗ ನಿಮ್ಮ ಹೆಸರು ಸಂಕಲ್ಪ ಆಯಿತು, ಹೋಮ ಆಯಿತು, ಪ್ರಸಾದ ಧಾರಣೆ ಆಯಿತು, ಈ ನಾಗಬಿಂಬಗಳ ಸಮರ್ಪಣೆನೂ ಆಯಿತು. ನಿಮಗೆ ಬಹುಶಃ ನೀವು ನೋಡಿರ್ಬೋದು, ಈ ಕುಕ್ಕೆ ಸುಬ್ರಹ್ಮಣ್ಯ ಆಯಿತು, ಸುಬ್ರಹ್ಮಣ್ಯ ಕ್ಷೇತ್ರಗಳೆಲ್ಲ ಆ ಬಿಂಬ ಸಮರ್ಪಣೆ ಒಂದು ಇದಿರುತ್ತೆ, ಒಂದು ವಾಡಿಕೆ ಇರುತ್ತೆ. ಸೊ ಅದು ನಿಮ್ಮ ಶರೀರ ಅಥವಾ ನಿಮ್ಮ ಕುಂಡಲಿಯಲ್ಲಿರುವಂತಹ ಆ ಸರ್ಪದೋಷಗಳನ್ನು ನಿಯಂತ್ರಣ ಮಾಡಲಿಕ್ಕೆ, ಸಂಪೂರ್ಣ ನಿವಾರಣೆ ಅಸಾಧ್ಯ, ನಿಯಂತ್ರಣ ಮಾಡಲಿಕ್ಕೆ ತುಂಬ ಅನುಕೂಲವಾಗುತ್ತೆ. ಆದ್ದರಿಂದಲೇ ನಾಳೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಮಾಡ್ತಾ ಇದ್ದೇವೆ. ಈಗ ಯಾರಾದರೂ ನೋಡ್ತಾ ಇರ್ತಕ್ಕಂಥ ವೀಕ್ಷಕರು ಅಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ನೀವು ತೋರಿಸ್ತಾ ಇರೋದ್ರಲ್ಲಿ ನೇರ ಭೇಟಿಗೆ ಅಂತಿರೋ ನಂಬರ್ಗೆ ಬೇಕಾದ್ರೆ ಕರೆ ಮಾಡಬಹುದು. ಮಾಡಿದ್ರೆ ಅಥವಾ ವಾಟ್ಸಪ್ ಮಾಡಿಕೊಂಡ್ರು ಅವ್ರು ತಿಳಿಸ್ತಾರೆ ವಿವರಗಳನ್ನು. ಸೊ ಈ ಕಾಳ ಸರ್ಪದೋಷ ಶಾಂತಿ ಹೋಮ ಅಂತ ಒಂದು ಬರುತ್ತೆ, ಅದನ್ನೇ ಪರ್ಟಿಕ್ಯುಲರ್ ಆಗಿ ಮಾಡ್ತಕ್ಕಂಥದ್ದು. ಇಲ್ಲಿ ರಾಹುಕೇತುಗಳ ಬಗ್ಗೆ ಒಂದು ಅರ್ಥ ಮಾಡಿಕೊಳ್ಬೇಕು. ಬಹಳಷ್ಟು ಜನ ಕಾಳಸರ್ಪ ಯೋಗ ಅಂದ ತಕ್ಷಣ ಕಾಳಹಸ್ತಿಗೆ ಹೋಗ್ಬಿಟ್ರೆ ಅಲ್ಲಿ ಹೋಗ್ಬಿಟ್ಟು ಒಂದು ಪೂಜೆ ಮಾಡ್ಕೊಂಬಂದ್ಬಿಟ್ರೆ ಆಗತ್ತಲ್ಲ ಅಂತ. ಕಾಳಸರ್ಪ ದೋಷಕ್ಕೂ ಕಾಳಹಸ್ತಿಗೂ, ಕಾಳ ಅನ್ನೋ 2 ವರ್ಡ್ಸ್ ಬಿಟ್ಟರೆ ಇನ್ಯಾವುದು ಸಂಬಂಧ ಇಲ್ಲ. ಅದು ಪಂಚಭೂತಗಳು, ಪೃಥಿವ್ಯಪ್ ತೇಜು ವಾಯುರಾಕಾಶ ಅಂತ ಹೇಳ್ಬಿಟ್ಟು ಏನು ಪಂಚಭೂತಗಳಲ್ಲಿ ವಾಯು ಏನಿದೆಯಲ್ಲ, ಆ ವಾಯುಲಿಂಗ ಅಲ್ಲಿರ್ತಕ್ಕಂಥದ್ದು. ಎಲ್ಲಿ ನಿಮಗೆ ಕಾಳಹಸ್ತಿನಲ್ಲಿ, ಶ್ರೀಕಾಳಹಸ್ತಿಯಲ್ಲಿ ನಿಮಗೆ ವಾಯುಲಿಂಗ ಇರತಕ್ಕಂಥದ್ದು. ಈ ಭೂಮಿ ಏನು ಪಂಚಭೂತಗಳಿಂದ ನಿಂತ್ಕೊಂಡಿದೆ, ಆ ವಾಯು ತತ್ವ ಇರತಕ್ಕಂತಹ ಸನ್ನಿಧಾನ, ಮಹಾಸನ್ನಿಧಾನ, ಅದು ಮಹಾಕಾಳಹಸ್ತಿ. ಆದರೆ ಅದು ಇದಕ್ಕೆ ಅಲ್ಲ ಅಂತ. ಈಗ ನಿಮಗೆ ಯಾವ ರೋಗ ಬಾಧೆಗೆ ಯಾವ ಔಷಧಿ ಅಂತ ಇರ್ತದಲ್ಲ, ಯಾವುದೋ ಒಂದು ಮಾತ್ರೆ ಕೊಡ್ರಿ ಅಂತ ಹೇಳೋಕ್ಕಾಗಲ್ಲ. ನೀವು ಮೆಡಿಕಲ್ ಶಾಪ್ಗೆ ಹೋಗಿ ನಿಮಗೇನು ಸಮಸ್ಯೆ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಔಷಧಿನೇ ತಗೋಬೇಕು. ಎಲ್ಲೋದು ಮೆಡಿಸಿನ್ ಅಲ್ವೇನ್ರಿ, ಎಲ್ಲೋದು ರೋಗನೇ ಅಲ್ವೇನ್ರಿ, ಯಾವುದೋ ಒಂದು ಕೊಡಿ ಅಂತಂದ್ರೆ ಏನು ಮಾಡೋಕ್ಕಾಗತ್ತೆ, ಅವನು ಕನ್ಫ್ಯೂಸ್ ಆಗ್ತಾನೆ. ಹಾಗೆ ಈ ಕಾಳಸರ್ಪ ಯೋಗ ದೋಷದಲ್ಲಿ ಪರಿಹಾರದ ವಿಚಾರಗಳಿಗೆ ಬಂದಾಗ, ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನೇ ಮಾಡಿದಾಗ ವಿಶೇಷವಾಗಿ ಪ್ರಭಾವ ಬೀಳ್ತದೆ. ಅಲ್ಲಿಗೆ ಹೋದಾಗ ಏನು ಮಾಡ್ತಾರೆ, ರಾಹು ಗ್ರಹಕ್ಕೆ ಒಂದು ಅಷ್ಟೋತ್ರ 108 ಹೆಸರು, ಕೇತು ಗ್ರಹದ 108 ಹೆಸರು, ಅದು ಅಷ್ಟೋತ್ರ ಓದ್ಬಿಟ್ಟು ಅವ್ರಿಗೊಂದು ಪೂಜೆ ಮಾಡಿಸಿ ಆಯಿತು ಅಂತ ಕಳಿಸ್ಬಿಡ್ತಾರೆ. ಅದು ಸಾಲೋದಿಲ್ಲ ಅಂತ. ಅಂದರೆ ಆಪ್ರೇಷನ್ ಮಾಡಬೇಕು, ICUನಲ್ಲಿ ಇರುವಂಥ ಪೇಷಂಟಿಗೆ ಪೇನ್ ಕಿಲ್ಲರ್ ಬರ್ಕೊಡ್ತೀನಿ ಅಂದರೆ ಹೆಂಗೆ ಅದು ಹಾಸ್ಯಾಸ್ಪದವಾಗುತ್ತೋ ಅಷ್ಟೇ ಆಗುತ್ತೆ. ಯಾಕೆಂದರೆ ಆ ಪ್ರಮಾಣ ಸಾಕಾಗೋದಿಲ್ಲ, ಪ್ರಮಾಣ ಬಹಳ ದೊಡ್ಡದು. ಕಾಳಸರ್ಪ ಯೋಗ ದೋಷಕ್ಕೆ ನೀವು ವರ್ಷಕ್ಕೊಮ್ಮೆ ಮಾಡಬೇಕಾಗ್ತದೆ ಅದನ್ನು ಕಂಟ್ರೋಲ್ ತರಲಿಕ್ಕೋಸ್ಕರ.
ಇನ್ನೊಂದು ಹೇಳ್ತಾರೆ, ಸ್ವಾಮಿ ಏನು ಎಲ್ಲದಕ್ಕೂ ಶಾಂತಿ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತೇನ್ರಿ, ಎಲ್ಲದಕ್ಕೂ ಹೋಮ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತೇನ್ರಿ ಅಂತ. ಬಟ್ ನಾನು ಹೇಳ್ತೇನೆ, ನಿಮಗೆ ಪರಿಹಾರ ಬೇಕು ಅಂತಾದರೆ, ನಿಮಗೆ ಅಭಿವೃದ್ಧಿ ಆಗಬೇಕು ಅಂತಾದರೆ ನೀವು ಮಾಡ್ಕೊಳ್ಬೇಕು. ನಿಮಗೆ ಅಯ್ಯೋ ಏನು ಬರೀ ಏನೋ ಅದನ್ನು ಮಾಡ್ತಾ ಇದ್ದ ತಕ್ಷಣ ನನ್ನನ್ನು ಏನೋ ತುಂಬ ಮೂಢ, ಇವನು ಬರೇ ದೇವರು ಅಂತಿರ್ತಾನೆ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಜನ ಅನ್ನೋದು ನಿಮ್ಮ ತಲೆಯಲ್ಲಿದ್ದರೆ ನಾವೇನೂ ಮಾಡಲಿಕ್ಕಾಗಲ್ಲ. ಸಾಧನೆ ಮಾಡಬೇಕು ಅಂದರೆ ನಾವು 365 ದಿವಸ ಇದನ್ನೇ ಮಾಡ್ಕೊಂಡು ಕೂತ್ಕೊ ಅಂತ ಹೇಳ್ತಾ ಇಲ್ಲ. ವರ್ಷಕ್ಕೆ ಒಮ್ಮೆ ಆ ಪರಿಹಾರವನ್ನು ಮಾಡಿಕೊಂಡು ನಿನ್ನ ಏನು ವೃತ್ತಿ ಇದೆ, ನೀವು ಏನು ಕೆಲಸ ಬೇಕಾದ್ರೂ ಮಾಡಲಿ. ನೋಡಿ, ಎಷ್ಟೋ ಜನ ಜಾಬಿಗೆ ಹೋಗ್ತಾರೆ, ನಮ್ಮ ಹತ್ರ ಹೇಳ್ತಾರೆ, ಸರ್ ನನಗೆ ಪ್ರಮೋಷನ್ ಆಗುವ ಎಲ್ಲ ಇದಿದೆ, ಏನು ಅರ್ಹತೆಗಳಿದೆ, ಬಟ್ ನನಗೆ ಪ್ರಮೋಷನ್ ಆಗ್ತಾ ಇಲ್ಲ, ನನ್ನ ಪಕ್ಕದಲ್ಲಿರೋನು ಪ್ರಮೋಷನ್ ಆಗ್ತದೆ. ಎಲ್ಲ ಕೆಲಸ ನಾನು ಮಾಡ್ತೇನೆ, ಆ ಲಾಸ್ಟ್ 10% ಕೆಲಸ ಇನ್ನೊಬ್ಬ ಬಂದು ಮಾಡಿ ಕ್ರೆಡಿಟ್ ಎಲ್ಲ ಅವನು ಹೊತ್ಕೊಂಡು ಹೋಗ್ತಾನೆ, ಸ್ಯಾಲ್ರಿ ಹೈಕ್ ಅವನಿಗೆ ಹೋಗುತ್ತೆ. ಫಾರಿನಲ್ಲಿ ಏನು ಹೊರದೇಶದಲ್ಲಿ ಆಗ್ತಕ್ಕಂಥ ಏನು ಕಂಪ್ನಿಯಿಂದ ಕಳಿಸೋದು ಅವರೆಲ್ಲರಿಗೂ ಕಳಿಸ್ತಾರೆ, ನನಗೆ ಕಳಿಸ್ತಾ ಇಲ್ಲ. ನನಗೆ ಬರೀ ಆಶ್ವಾಸನೆಗಳೇ ಬಿಟ್ಟರೆ ಇನ್ನೇನೂ ಇಲ್ಲ. ಹೋಗ್ಲಿ ಸಿಟ್ಟು ಬಂದು ಜಾಬ್ ರಿಸೈನ್ ಮಾಡ್ಬಿಡೋಣ ಅಂತ ಅನ್ಸಿದ್ರೆ ಧೈರ್ಯ ಸಾಲ್ತಾ ಇಲ್ಲ, ಇನ್ನೊಂದು ಕಡೆ ಕೆಲಸ ಸಿಗಲಿಲ್ಲ ಅಂದ್ರೆ ಏನು ಮಾಡೋದು? ಸೊ ಆದ್ರಿಂದ ಈ ಕಾಳಸರ್ಪಯೋಗ ದೋಷ ಉದ್ಯೋಗಿಗಳನ್ನು ಸಹ ಹಾಗೆ ಹಿಡಿದಿಡುತ್ತೆ. ಅವರು ಕಾಳಸರ್ಪಯೋಗ ದೋಷದವ್ರು ಎಲ್ಲಿ ಸಮಸ್ಯೆ ಅನುಭವಿಸ್ತಾರೆ ಅಂದ್ರೆ ಬಾಸ್ ಮೇಲೆ ಎಗರಾಡ್ಬಿಡ್ತಾರೆ, ಆಮೇಲೆ ಸಮಾಧಾನ ಮಾಡ್ಕೊಂತಾರೆ, ಅಯ್ಯೋ ನಾನು ಅವ್ರ ಮೇಲೆ ಯಾಕೆ ಎಗರಾಡದೆ ಅಂತ. ತಡ್ಕೊಳಕ್ಕಾಗಲ್ಲ, ಸಿಟ್ಟಲ್ಲಿ ಕುಯ್ಕೊಂಡು ಮೂಗು ಸಮಾಧಾನ ಮೆಣಸ್ಕೊಳಕ್ ಬರಲ್ವಲ್ಲ. ಇವರೇ ಆ ಕ್ಷಣ ಈ ಕಾಳಸರ್ಪಯೋಗ ದೋಷರವರಿಗೆ ದೊಡ್ಡ ಸಮಸ್ಯೆ ಆಗ್ತಕ್ಕಂಥ ಏನಪ್ಪ ಅಂದರೆ, ಆ ಕ್ಷಣದಲ್ಲಿ ಅವರು ತೆಗೆದುಕೊಳ್ಳುವ ನಿರ್ಧಾರಗಳಿದೆಯಲ್ಲ, ಸಡನ್ನಾಗಿ ಸಿಟ್ಟು ಬಂದ್ಬಿಡೋದು, ಸಡನ್ನಾಗಿ ಆಮೇಲೆ ಕೂತ್ಕೊಂಡು. ಅದಕ್ಕೆ ನಾನು ಪ್ರತಿಯೊಬ್ಬ ಕಾಳಸರ್ಪಯೋಗ ದೋಷ ಇರತಕ್ಕಂಥ ನನ್ನ ಹತ್ರ ಕನ್ಸಲ್ಟೇಷನ್ನು, ನೇರ ಭೇಟಿ, ಫೋನ್ ಕನ್ಸಲ್ಟೇಷನ್ ತಗೊಂತಾರಲ್ಲ, ಅವರೆಲ್ಲ ನಾನು ಕಾಳಸರ್ಪ ದೋಷ ಕಂಡ ತಕ್ಷಣ ನಾನು ಮೊದಲನೇದಾಗ ಅವ್ರಿಗೆ ಹೇಳೋಂಥದ್ದೇನು ಅಂತಂದರೆ, ಮೊದಲು ತಾಳ್ಮೆ ಇಟ್ಕೊಳ್ಳಪ್ಪ ನೀನು ಅಂತ. ಸೊ ಎಲ್ಲದನ್ನೂ ಸಹ ಆಗುತ್ತೆ, ನೀವು ತಾಳ್ಮೆ ಇಟ್ಕೊಳ್ಬೇಕು. ಹಾಗೂ ರಿಯಾಕ್ಷನ್ ಕೊಡಬೇಕಾದ್ರೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೇನೆ, ಕಾಳಸರ್ಪಯೋಗ ದೋಷರವ್ರಿಗೆ, ನೀವು ನಿಮ್ಮ ಜೀವನದಲ್ಲಿ ನೀವೇನು ರಿಯಾಕ್ಟ್ ಮಾಡ್ತೀರಲ್ಲ, ಆ ರಿಯಾಕ್ಟ್ಗೆ ದಯವಿಟ್ಟು ಒಂದು 10 ಸೆಕೆಂಡ್ಸ್ ಪಾಸ್ ಕೊಡಿ ಅಂತ. ಏನು ರಿಯಾಕ್ಷನ್ ಬೇಕಾದ್ರೆ ಇರಲಿ, ನಿಮಗೆ ತುಂಬ ಖುಷಿಯಾದಾಗ ನೀವು ಕೊಡೋ ರಿಯಾಕ್ಷನ್ ಇರಲಿ, ತುಂಬ ಸಿಟ್ಟು ಬಂದಾಗ ನೀವೇನು ಕೈಯಲ್ಲಿ ಸಿಕ್ಕಿದ್ರೆ ಹೊಡೆದು ಬಿಡ್ತೀನಿ ಅನ್ನೋ ಅಷ್ಟು ಸಿಟ್ಟು ಬಂದಿರಲಿ, ಏನೇ ಆಗಲಿ, ಒಂದು 10 ಸೆಕೆಂಡ್ಸ್ ಪಾಸ್, ಇನ್ನೇನು ಮಾಡೋದು ಬೇಡ. ಆ 10 ಸೆಕೆಂಡ್ಸಲ್ಲಿ ನಾನು ಕೊಡುವ ರಿಯಾಕ್ಷನ್ನಿಂದ ಮುಂದೆ ಏನೇನು ಆಗಬಹುದು ನನ್ನ ಜೀವನದಲ್ಲೋ ಅಥವಾ ಮತ್ತಲ್ಲೋ, ಅದು 1 ಸೆಕೆಂಡಲ್ಲಿ ಒಂದು ಫಿಲಮ್ ಥರ ಓಡ್ಬಿಡ್ಬೇಕು ಆ 10 ಸೆಕೆಂಡ್ಸಲ್ಲಿ ಅವ್ರ ಕಣ್ಣು ಮುಂದೆ. ಹಂಗೇನಾದ್ರು ಅವ್ರಿಗೆ ಆಯಿತು ಅಂತಂದರೆ ಅವ್ರಿಗೆ ಅರ್ಧ ಸಮಸ್ಯೆ ಸಾಲ್ವ್ ಆದಂಗೆ. ಎಷ್ಟು ಸಲ ಕಾಳಸರ್ಪ ದೋಷ ಇರೋರು ನಾಲ್ಗೆ ಕಚ್ಕೊಳ್ತಾರೆ, ಅಯ್ಯೋ ನನಗೆ ಮಾತಾಡಬಾರ್ದಾಗಿತ್ತು, ಅಯ್ಯೋ ನನಗೆ ಡಿಸಿಷನ್ ತೊಗೊಂಬಾರ್ದಾಗಿತ್ತು, ನಾಲ್ಗೆ ಬಾಯಿ ತಪ್ಪು ಹೇಳ್ಬಿಟ್ಟೆ, ಇವಾಗ ನಾನು ಹೇಳಿದ ತಪ್ಪಿಗೆ ನಾನು ಕೊಡಲೇಬೇಕು ದುಡ್ಡು, ನಾನು ಹೇಳಿದ ತಪ್ಪಿಗೆ ನನಗೆ ಮಾಡಲೇಬೇಕು, ನಾನು ಹೇಳಿದ ತಪ್ಪಿಗೆ ನಾನು ಅದನಿಗೆ ಅನುಭವಿಸಲೇಬೇಕು. ಸೊ ಆದ್ದರಿಂದ 1 ಸೆಕೆಂಡಲ್ಲಿ ಆಗ್ತಕ್ಕಂಥ ಕನ್ಫ್ಯೂಷನ್ ಸ್ಟೇಟಸ್ ಮೈಂಡು ಜೀವನ ಪರ್ಯಂತವೋ ಅಥವಾ ವರ್ಷಗಟ್ಟಲೆಯೋ ತಿಂಗಳುಗಟ್ಟಲೆಯೋ ದಿನಗಟ್ಟಲೆಯೋ ಅವ್ರ ದುಃಖವನ್ನು ಅನುಭವಿಸುವಂಥದ್ದು, ಅಥವಾ ಇವರು ಹೀಗೆ ಅಂತ ಅವ್ರ ಮೇಲೆ ಒಂದು ಸೀಲ್ ಹಾಕಿ ಅವ್ರನ್ನ ಪಕ್ಕದಿಟ್ಬಿಡ್ತೀವಿ, ಇವರು ಇಷ್ಟೇ ಇವರು ಅಂತ. ಆ ಥರ ಯಾಕೆ ಬರ್ಸ್ಕೋಬೇಕು? ಸೊ ನಾನು ಪ್ರತಿಯೊಬ್ಬ ಕಾಳಸರ್ಪ ದೋಷ ಇರ್ತಕ್ಕಂಥವ್ರಿಗೆ ಹೇಳ್ತೇನೆ, ಒಂದು ತಾಳ್ಮೆ ಇಟ್ಕೊಳ್ಳಿ, 10 ಸೆಕೆಂಡ್ಸ್ ಪಾಸ್ ತೊಗೊಳ್ಳಿ. ನಿಮ್ಮ ಹತ್ರ ಏನಾರ ಅಭಿಪ್ರಾಯ ಕೇಳಿದ್ರೆ 1 ಸೆಕೆಂಡ್ ತಡಿ ಅಂತ ಹೇಳ್ಬಿಟ್ಟು 10 ಸೆಕೆಂಡು, ಅಥವಾ ಸಿಟ್ಟು ಬಂತ 10 ಸೆಕೆಂಡ್, ನಾನು ಈಗ ಹೋಗಲ್ಲ ಆರ್ಭಟ ತೋರಿಸ್ಬಿಟ್ರೆ ಏನಾಗುತ್ತೆ, 10 ಸೆಕೆಂಡ್ ಆದಮೇಲೂ ಇಲ್ಲ ಸಿಟ್ಟು ಮಾಡಿದ್ರೆ ಸರಿ ಅನ್ಸುತ್ತಾ ಮಾಡಿ, 10 ಸೆಕೆಂಡ್ ಆದಮೇಲೂ ಜಗಳ ಮಾಡಿದ್ರೆ ಸರಿ ಅನ್ಸುತ್ತಾ ಮಾಡಿ, ಆದರೆ ಆ ತಾಳ್ಮೆ ಇಟ್ಕೋಬೇಕು. ಅದಕ್ಕೆ ಹೇಳಿದ್ದು, ಈ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ಆ ನಾಗಿನ ಬಿಂಬಗಳನ್ನು ಹಿಂಗೆ ನಿವಾಳಿಸ್ಬಿಟ್ಟು ಹುಂಡಿಲಿ ಹಾಕಿ ಆ ಹೋಮದ ಭಸ್ಮ ನಾಗಾರಾಧನೆ ಅರ್ಶನ ಡೈಲಿ ಹಣೆಗೆ ಇಟ್ಕೊಂಡಾಗ, ಒಂದು 28 ದಿನವೋ 18 ದಿನವೋ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಡೈಲಿ ಅದನ್ನ ಹಣೆಗೆ ಇಟ್ಕೊಂಡಾಗ ಸ್ವಲ್ಪ ಅವರಿಗೆ ಆ ಪಾಸಿಟಿವ್ ಎನರ್ಜಿ ಬಂದು ಸರ್ಪದೋಷಗಳು ಕಂಟ್ರೋಲ್ ಆಗುತ್ತೆ. ಓಕೆ ಗುರುಜಿ, ಈಗ ಮೇಘಶ್ರೀ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು ಮೇಘಶ್ರೀ ಅವರೇ? ನನ್ನ ಬಗ್ಗೆನೇ ಕೇಳಬೇಕು. ಓಕೆ, ನೀವು ಹುಟ್ಟಿದ ದಿನಾಂಕ ಹೇಳಿ. ನಂದು ಸೆಪ್ಟೆಂಬರ್ 4, 1994. ಸಮಯ ಸಂಜೆ 6:30 ಆ ಥರ. ಓಕೆ, ಏನ್ ಸಮಸ್ಯೆ ಇದೆ? ಪ್ರಶ್ನೆ ಕೇಳಿ ಮೇಡಮ್. ನನಗೆ 3 ಸಮಸ್ಯೆ ಇದೆ, 3 ಕೇಳಬೇಕಾಗಿತ್ತು. ಮಾತಾಡಿ. 4 ಸೆಪ್ಟೆಂಬರ್ 94. ಹಾ ಹೌದು ಸರ್, ಹೌದು. ಟೈಮ್ ಸಂಜೆ 6:30-7 ಗಂಟೆ. ಒಂದು 6:30 ಅನ್ಕೊಳ್ಳೋಣ. ಹಾ, ಭಾನುವಾರ. ಮಘ ನಕ್ಷತ್ರ, ಸಿಂಹ ರಾಶಿ. ಹೌದು ಹೌದು. ಕುಂಭ ಲಗ್ನ. ಹಾ ಹಾ, ಏನ್ ಪ್ರಶ್ನೆ ಇತ್ತು ಸರ್? ನನಗೆ ಡೆಲಿವರಿ ಡೇಟ್ ಇದೆ, ಅಂದ್ರೆ ಈ ವೀಕಲ್ಲಿ ವೆಡ್ನೆಸ್ಡೇ ಹೋಗ್ಬೇಕು ಅಂತ ಇದ್ದೀನಿ. ಟೈಮ್ ಚೆನ್ನಾಗಿ, ಯಾವ್ದು ಟೈಮ್ ಚೆನ್ನಾಗಿದೆ ಅಂತ ನೋಡ್ಬೇಕಾಯ್ತು. ಮತ್ತೆ ನನಗೆ ಗುರುಬಲ, ನನ್ಗೆ ಕೆಲಸ ಯಾಕೋ ಟ್ರೈ ಮಾಡ್ತಾ ಇದೀನಿ, ಆಗ್ತಾ ಇಲ್ಲ. ಅದೊಂದ್ ಸ್ವಲ್ಪ ಕೇಳ್ಬೇಕಾಗಿತ್ತು, ಅದಕ್ಕೆ. ನೋಡಿ, ಒಂದು ನಿಮಗೆ ಮೊದಲನೇ ಮಗುನಾ ಅಮ್ಮ ಇದು? ಎರಡನೇ ಮಗು. ಓಕೆ, ಹಾಗಾದ್ರೆ ತೊಂದರೆ ಇಲ್ಲ. ಯಾಕೆಂದ್ರೆ ನಿಮಗೆ ಲಗ್ನ ಪಂಚಮ, ಕುಂಭ ಲಗ್ನ ಇದೆ, ಲಗ್ನ ಪಂಚಮದಲ್ಲಿ ಕುಜ ಇದ್ದಾನೆ.
ಲಗ್ನ ಪಂಚಮದಲ್ಲಿ ಕುಜ ಇದ್ದಾನೆ ಅಂದರೆ ಪಾಪಗ್ರಹಗಳು ಪಂಚಮದಲ್ಲಿರಬಾರದು, ಅದು ಸಮಸ್ಯೆದಾಯಕವಾಗಿರುತ್ತದೆ. ಆದ್ದರಿಂದ ಒಂದು ಚಿಕ್ಕದೊಂದು ನಿಮಗೆ ಒಂದು ಸುಬ್ರಹ್ಮಣ್ಯನ ಕ್ಷೇತ್ರದಲ್ಲಿ ಎಲ್ಲರೂ ಒಂದು ಹರಕೆ ಮಾಡ್ಕೊಂಬಿಡಿ. ಯಾಕೆ ಅಂತಂದರೆ ಏನು ಯಾವುದೇ ಸಮಸ್ಯೆ ಆಗದೆ ಸುಖ ಪ್ರಸವವಾಗಿ ಆರೋಗ್ಯಪೂರ್ಣವಾದ ಮಗು ಜನನ, ಗಂಡೋ ಹೆಣ್ಣೋ ಆರೋಗ್ಯಪೂರ್ಣವಾದ ಮಗು ಹುಟ್ಟಿತು ಅಂತಾದರೆ ನಂತರ ಒಂದು 6 ತಿಂಗಳಿಗೋ 1 ವರ್ಷಕ್ಕೋ ಯಾವಾಗಾರು ಒಂದ್ಸಲ ನೀವು ನಿಮ್ಮ ಮಗು ಇಬ್ಬರೂ ಆ ಸುಬ್ರಹ್ಮಣ್ಯನ ಕ್ಷೇತ್ರಕ್ಕೆ ಹೋಗಿ ನಾನು ಒಂದು ದರ್ಶನ ಪ್ರಾರ್ಥನಾ ಪೂಜೆ ಏನೋ ಒಂದು ನಿಮ್ಮ ಕೈಲಾದ ಸೇವೆಯನ್ನು ಸಲ್ಲಿಸ್ತೇನೆ ಅಂತ ಯಾವ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಹರಕೆ ಮಾಡ್ಕೊಂಡ್ರೂ ಪರವಾಗಿಲ್ಲ. ದಯವಿಟ್ಟು ನೀವು ಅದೊಂದು ಹರಕೆ ಮಾಡಿಕೊಳ್ಳೇಬೇಕು. ಪಂಚಮದಲ್ಲಿ ಕುಜ ಇದ್ದಾನೆ, 1ನೇ ಪಾಯಿಂಟು. 2ನೇ ಪಾಯಿಂಟು, ನೀವು ಉದ್ಯೋಗದ ವಿಚಾರವಾಗಿ ಕೇಳಿದ್ರಿ. ಉದ್ಯೋಗದ ವಿಚಾರಕ್ಕೆ ಲಗ್ನ ಕರ್ಮಾಧಿಪತಿ ಕುಜ ಆಗಿದ್ದಾನೆ, ಪಂಚಮದಲ್ಲಿದ್ದು ಲಾಭವನ್ನು ನೋಡ್ತಾ ಇದ್ದಾನೆ ಅಂದರೆ ನಿಮ್ಮ ಉದ್ಯೋಗದ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಯಾಕೆ ಸಮಸ್ಯೆ ಆಗಿತ್ತು ಅಂದರೆ 2020ನೇ ಇಸ್ವಿಯಲ್ಲಿ ನಿಮಗೆ 2021ರಲ್ಲಿ ನಿಮಗೆ ಶುಕ್ರಾದಿತ್ಯ ಸಂಧಿಕಾಲ ಆಗಿತ್ತದು. ಸೊ ಶುಕ್ರಾದಿತ್ಯ ಸಂಧಿಕಾಲದಲ್ಲಿ ಸಾಮಾನ್ಯವಾಗಿ ಉದ್ಯೋಗ ಬಾಧೆ, ಆರ್ಥಿಕ ಬಾಧೆ, ವೈವಾಹಿಕ ಸಮಸ್ಯೆಗಳು ಇದೆಲ್ಲದೂ ಸಹ ಕಟ್ಟಿಟ್ಟ ಬುತ್ತಿಯೇ ಹಾಗೆ ಆಗ್ತದೆ. ಸೊ ಅದರಿಂದ ಅವಾಗಾಗಿತ್ತು. ನಿಮಗೀಗ ಅದ್ರ ಬಗ್ಗೆ ಒಂದು ಸ್ವಲ್ಪ ಉದ್ಯೋಗದ ಬಗ್ಗೆ ಸ್ವಲ್ಪ ಡಿಸಿಷನ್ ತೊಗೊಳಕ್ಕೆ ಒಂದು ಸ್ವಲ್ಪ ಅನುಮಾನ ಬಂದಿರಬಹುದು. ಬಟ್ ಈಗ ಮುಂದಿನ ವರ್ಷ ಏಪ್ರಿಲ್ ತನಕ ನಿಮಗೆ ಗುರುಬಲ ಇದೆ, ಹಾಗೂ ಸುಬ್ರಹ್ಮಣ್ಯನ ಅನುಗ್ರಹ ಇದ್ದರೆ ಖಂಡಿತವಾಗಿ ಉದ್ಯೋಗ ಸಿಗ್ತದೆ ನಿಮಗೆ. ಚಂದ್ರ ಕರ್ಮಾಧಿಪತಿಯು ಸ್ವಸ್ಥಾನದಲ್ಲಿದ್ದಾನೆ, ಲಗ್ನ ಕರ್ಮಾಧಿಪತಿಯಂತೂ ಪಂಚಮದಲ್ಲಿ ಮಿತ್ರ ಕ್ಷೇತ್ರದಲ್ಲಿದ್ದಾನೆ. ಖಂಡಿತವಾಗಿ ಅದರದ್ದು ಬಗ್ಗೆ ಏನು ತೊಂದರೆ ಆಗಲ್ಲ. ಉದ್ಯೋಗದ ವಿಚಾರ ಬಂತು. ಇನ್ನು ನಿಮಗೆ ಸಂತಾನ ಯಾವ ಟೈಮ್ನಲ್ಲಿ ಅಥವಾ ಯಾವ ದಿನ ಆದರೆ ಒಳ್ಳೆಯದು ಅನ್ನತಕ್ಕಂಥ ಒಂದು ಪ್ರಶ್ನೆಯನ್ನು ನೀವೇನು ಕೇಳಿದ್ದೀರಿ, ಅದನ್ನು ನಾನು ಇಲ್ಲಿ ಈಗ ಲೈವಲ್ಲಿ ಕೂತ್ಕೊಂಡು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಅದನ್ನು ದ್ವಾದಶ ಲಗ್ನಗಳಿಂದಲೂ ಸಹ ನೋಡಿ, ಬರೇ ತಿಥಿ ವಾರ ನಕ್ಷತ್ರ ಒಳ್ಳೇದಿದ್ಬಿಟ್ರೆ ಇವತ್ತು ಒಳ್ಳೆ ದಿವಸನ ಆ ಮಗು ಆಗ್ಬಿಟ್ರೆ ಅದು ಇಂಪಾರ್ಟೆಂಟ್ ಅಲ್ಲ. ಈಗ ನೋಡಿ, ನೀವು ಜಾತಕ ಕೇಳಬೇಕಾದ್ರೆ ನೀವು ಯಾವ ದಿವಸ ಹುಟ್ಟಿದ್ದೀರಾ ಅನ್ನೋದನ್ನು ನಾವು ಗಮನಕ್ಕೆ ತಗೊಳ್ಳಿಲ್ಲ. ನೀವು ಪಂಚಮಿಗೆ ಹುಟ್ಟಿದ್ರೆ ಅಮಾವಾಸ್ಯೆಗೆ ಹುಟ್ಟಿದ್ರೆ ನಮ್ಗೆ ಸಂಬಂಧ ಇಲ್ಲ. ನಮಗೆ ಬೇಕಾಗಿರೋ ಡೇಟು ಟೈಮು ಪ್ಲೇಸು ಹಾಗೂ ಲಗ್ನ ಕರೆಕ್ಟಾಗಿರ್ಬೇಕು ಅಂತ. ಸೊ ಆದ್ದರಿಂದ ನಿಮ್ಮ ಹುಟ್ಟುವ ಮಗುವಿಗೆ ನಾಳೆ ಜಾತಕ ತೋರಿಸ್ಬೇಕಂದ್ರೆ ಅದೇ ಚೆನ್ನಾಗಿರ್ಬೇಕು. ಆದ್ದರಿಂದ ಅದು ಒಂದು ಅರ್ಧ ಗಂಟೆಗಳ ಕೆಲಸ ಅಮ್ಮ. ಕುಳಿತುಕೊಂಡು ನೀಟಾಗಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಪೆನ್ನು ಪೇಪರು ಪಂಚಾಂಗ ಲಗ್ನಗಳೆಲ್ಲ ತಗೊಂಡು ಯಾವ ಲಗ್ನದಲ್ಲಿ ಮಗು ಜನನವಾದರೆ ಯಾವ ರೀತಿಯಾದ ಸಮಸ್ಯೆಗಳನ್ನು ನಾವು ಅವಾಯ್ಡ್ ಮಾಡಬಹುದು ಅಂತ ನೋಡಿಕೊಂಡು ನಾವು ಅಲ್ಲೂ ಕೂಡ ಅಷ್ಟೇ ಸಮಸ್ಯೆಗಳನ್ನು ಕಡಿಮೆ ಮಾಡ್ಬೋದೇ ವಿನಃ ಏನೂ ಸಮಸ್ಯೆ ಇಲ್ಲದ ಮಗುನೆಲ್ಲ ಇದು ಮಾಡ್ಲಿಕ್ಕೆ ಆಗಲ್ಲ. ಬಟ್ ನೀವು ಕೇಳಿದ ಪ್ರಶ್ನೆ ಚೆನ್ನಾಗಿದೆ. ಯಾಕೆ ಅಂತಂದರೆ ಮೊನ್ನೆಯೂ ಸಹ ರೀಸೆಂಟಾಗಿ ನನಗೆ ಬೇಕಾದವರೊಬ್ಬರ ಪರಿಚಿತರ ಒಬ್ಬರ ಇದಕ್ಕೆ ಹಾಗೆ ಆಯಿತು. ನನ್ನ ಹತ್ರ ಲಾಸ್ಟ್ ಮಂಟಲ್ಲಿ ಬಂದರು. ನಾನು ನೋಡ್ಬಿಟ್ಟು ತಕ್ಷಣ 2 ದಿವಸದಲ್ಲೇ ಮಗು ಹುಟ್ಟುಬಿಟ್ರೆ ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ಆಮೇಲೆ ಶುಕ್ರ ನೀಚ ಸ್ಥಿತಿಗೆ ಹೋಗ್ಬಿಡ್ತಾ ಇದ್ದಾನೆ ಅಂತ ಹೇಳಿದ್ದೆ. ಅವರು ನವೆಂಬರ್ ಎಂಡಲ್ಲೇ ಸಂತಾನ ಆಗೋಯಿತು. ಸೊ ಶುಕ್ರ ನೀಚ ಸ್ಥಿತಿಗೆ ಹೋಗುವ 3 ಡೇಸ್ ಮುಂಚೆನೇ ಮಗು 2 ಡೇಸ್ ಮುಂಚೆ ಮಗು ಹುಟ್ಟುಬಿಡ್ತು. ಸೊ ಅದರಿಂದಾಗಿ ಬಚಾವ್. ಇಲ್ಲ ಅಂದರೆ ಈ ಜೀವನ ಪರ್ಯಂತ ಜಾತಕದಲ್ಲಿ ಶುಕ್ರ ನೀಚ ಸ್ಥಿತಿಯಲ್ಲಿ ಇರ್ತಿತ್ತು ಆ ಮಗುವಿಗೆ. ಸೊ ಆದ್ದರಿಂದ ಅದೆಲ್ಲ ಪೆನ್ನು ಪೇಪರ್ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಹೇಳಬೇಕಾಗಂಥದ್ದು. ಈಗ ಲೈವಲ್ಲಿ ಹೇಳಲಿಕ್ಕೆಲ್ಲ ಸಾಧ್ಯ ಇಲ್ಲ. ನಮ್ಮನ್ನು ಭೇಟಿ ಮಾಡಿ ಅಥವಾ ಫೋನ್ ಕನ್ಸಲ್ಟೇಷನ್ ತೊಗೊಳ್ಳಿ. ನೀವೇನು ನೇರ ಭೇಟಿ ಮಾಡಬೇಕು ಅಂತಿಲ್ಲ. ನಮ್ಮನ್ನು ನೀವು ಫೋನ್ ಕನ್ಸಲ್ಟೇಷನ್ ಬೇಕಾದ್ರೆ ತೊಗೊಬೋದು. ಒಂದು ಅರ್ಧ ಗಂಟೆಗಳ ಕಾಲ ಸಮಯಾವಕಾಶ ಸಿಗ್ತದೆ ನಿಮಗೆ. ಖಂಡಿತವಾಗಿ ನಿಮಗೆ ಅವಾಗ ನಾನು ನೋಡಿ ಹೇಳ್ತೇನಮ್ಮ. ಒಳ್ಳೆಯದಾಗಲಿ. ಈಗ ಮಹೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಮೇಡಮ್. ಓಕೆ, ನೀವು ಹುಟ್ಟಿದ ದಿನಾಂಕ ಹೇಳಿ, ಹಾಗೆ ಸಮಯ ಹೇಳಿ. ಮೇಡಮ್ ಸಮಯ ಗೊತ್ತಿಲ್ಲ. 17/5/86. ಎಷ್ಟು? 17/5/86. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ. 13/5 17/5/86 ಸರ್. 17 ಅಂದ್ರೆ ಶನಿವಾರ ಆಗುತ್ತೆ. ಹೌದೌದು, ಖಂಡಿತ ಸರ್. 17 ಮೇ 86 ಶನಿವಾರ ದಿವಸ ಆಗುತ್ತೆ. ಏನು ವಿಚಾರ ನೋಡ್ಬೇಕು? ಬೆಳಗ್ಗೆ ಸಾಯಂಕಾಲ ಯಾವಾಗ ಹುಟ್ಟಿದ್ದು ಗೊತ್ತಿದೆಯಾ? ಅದು ಗೊತ್ತಿಲ್ಲ ಸರ್. ಬೆಳಗ್ಗೆ ಹುಟ್ಟಿದ್ದ ಸಾಯಂಕಾಲ ಹುಟ್ಟಿದ್ದ ಅಂತೇನೋ ಐಡಿಯಾ ಇಲ್ವಾ? ಡೌಟ್ ಅಂದ್ರೆ ರಾತ್ರಿ ಅಂತ ಅನ್ಸುತ್ತೆ ಸರ್. ರಾತ್ರಿ ಹುಟ್ಟಿದ್ದು ಅಂತ ಅನ್ಸುತ್ತಾ? ಓಕೆ, ತೊಂದರೆ ಇಲ್ಲ. ಏನು ವಿಚಾರವಾಗಿ ಕೇಳಬೇಕಾಗಿತ್ತು ಜಾತಕನ? ಸರ್ 4 ವಿಷಯದಲ್ಲಿ ಕೇಳಬೇಕಂತ ಅನಿಸ್ತಾ ಇದೆ. 4 ವಿಷಯಗಳು ಕೇಳುವಷ್ಟು ಸಮಯಾವಕಾಶ ಖಂಡಿತವಾಗಿ ಲೈವಲ್ಲಿ ಇರಲ್ಲ. ಒಂದೊಂದಾಗಿ ಕೇಳಿ ನೋಡೋಣ. ಎಲ್ಲದಕ್ಕೊಂದು 2-3 ಏನಾದ್ರು ಒಂದೇ ಉತ್ತರ ಸಿಗುತ್ತಾ ನೋಡೋಣ. ಹೇಳಿ. ಈಗ ನಾವು ಏನೇ ಒಂದು ಕೆಲಸ ಮಾಡೋ ನಮಗೆ ಕೈ ಹುಡ್ತಲ್ಲ ಒಂದು. ಆಮೇಲೆ ಉದ್ಯೋಗದಲ್ಲೂ ಸ್ವಲ್ಪ ಏರುಪೇರು. ಆಮೇಲೆ ಮತ್ತೆ ನಾವೀಗ ಒಂದು ಬಾಡಿಗೆ ಮನೇಲಿ ಇದೀವಿ. ಅದು ನಮ್ಗೆ ಯಾಕೋ ಸರಿ ಇದು ಕೊಡ್ತಲ್ಲ, ಏನು ವ್ಯವಹಾರನೇ. ಮುಂದಿಂದು ಈ 3 ಸಾಕು ಸರ್ ಗುರುಜಿ. ಸರ್ ಮೊದಲನೇದಾಗಿ ಏನು ಕೇಳಿದ್ರಿ ನೀವು?
ನಾವ್ ಏನೇ ಒಳ್ಳೇದ್ ಮಾಡಕ್ ಹೋದ್ರೆ ನಮಗೆ ಒಳ್ಳೇದ್ ಆಗ್ತೇನಲ್ಲ. ನಾವು ಯಾರಿಗೂ ನೋಡಿ, ಸಾಮಾನ್ಯವಾಗಿ ಸಿಂಹರಾಶಿಯವರ ಸಮಸ್ಯೆನೇ ಅದಾಗಿರುತ್ತೆ. ನಾವೆಲ್ಲರಿಗೂ ಒಳ್ಳೇದು ಮಾಡ್ತೀವಿ ಗುರುಗಳೇ, ನಮಗೆ ಮಾತ್ರ ಯಾರು ಒಳ್ಳೇದು ಮಾಡಲ್ಲ, ಎಲ್ಲರೂ ನಮಗೆ ತೊಂದರೆ ಕೊಡ್ತಿರ್ತಾರೆ ಯಾಕೆ ಅಂತ. ಸಿಂಹರಾಶಿಯವರಿಗೆ ಈ ಬೆನ್ನಿಗೆ ಚೂರಿ ಅಥವಾ ಎಲ್ಲ ಕೆಲಸಗಳ ಹಿನ್ನಡೆ ಇದೆಲ್ಲ ಯಾಕೆ ಜಾಸ್ತಿ ಆಗ್ತಾ ಇರ್ತದೆ ಅಂತ. ಸೊ ಅವರಿಗೆ ಷಷ್ಠ್ಯಾಧಿಪತಿ ಶನಿ ಆಗಿರ್ತಾನೆ. ಆದ್ದರಿಂದ ಸ್ವಲ್ಪ ಸಿಂಹರಾಶಿಯವರಿಗೆ ಅದು ಜಾಸ್ತಿ. ನೀವು ಎಲ್ಲರಿಗೂ ಹೆಲ್ಪ್ ಮಾಡ್ತೀರ, ಬಟ್ ನಿಮಗೆ ಯಾರೂ ಹೆಲ್ಪ್ ಮಾಡೋದಿಲ್ಲ, ಸಮಯಕ್ಕೆ ಸರಿಯಾಗಿ ಯಾವುದು ಆಗೋದಿಲ್ಲ. ಬಟ್ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗಜಕೇಸರಿ ಯೋಗವನ್ನು ನಾನು ಇಲ್ಲಿ ಕಾಣ್ತಾ ಇದ್ದೇನೆ. ಆದ್ದರಿಂದ ಎಷ್ಟೇ ಕಷ್ಟಗಳು ಬಂದರೂ ಸಹ ನೀವು ಮತ್ತೆ ಪುನಃ ಸುಖಕ್ಕೆ ವಾಪಸ್ ಬರ್ತೀರಾ. ಇಲ್ಲಿ ಜಾಸ್ತಿ ಕಂಡು ಬರ್ತಾ ಇರತಕ್ಕಂಥ ಸಮಸ್ಯೆ ಏನಂದರೆ, ನೀವು ನಿಮ್ಮ ಮೂಲ ಊರನ್ನು, ಮೂಲ ದೇವರನ್ನು, ಅದರಲ್ಲೂ ವಿಶೇಷವಾಗಿ ಒಂದು ಪಾರ್ವತಿ ಪರಮೇಶ್ವರ, ಶಿವ ಹಾಗೂ ಪಾರ್ವತಿ, ಈ ಎರಡು ದೇವರುಗಳಲ್ಲಿ ಯಾವುದೋ ಒಂದು ಆ ಶಿವ ಪಾರ್ವತಿಯರ ಸನ್ನಿಧಾನ ಇರಬಹುದು. ಸೊ ಎಲ್ಲೋ ಮೂಲದಲ್ಲಿ ಒಂದು ಅಮ್ಮನವರನ್ನು ಎಲ್ಲೋ ಬಿಟ್ಬಿಟ್ಟಿದ್ದೀರಾ ಅಂತ ಜಾಸ್ತಿ ಕಂಡು ಬರ್ತಾ ಇದೆ. ಆ ಮೂಲ ಊರು ಯಾವುದು ನಿಮ್ಮದು, ಮೂಲ ದೇವಿ ಯಾವುದು, ಅದು ಅಲ್ಲಿ ಯಾಕೆ ನೀವು ಬಿಟ್ಟಿದ್ದೀರಾ, ಮತ್ತೆ ಪುನಃ ಅಲ್ಲಿಗೆ ನೀವು ಹೋಗಿ ಅಲ್ಲಿ ನಡೀತಾ ಇದ್ದಂತಹ ಅಂದರೆ ನಿಮ್ಮ ಕುಟುಂಬದವರಿಂದಲೋ ನಿಮ್ಮಿಂದಲೋ ಮೊದಲಿಂದ ಕೊಡ್ತಾ ಇದ್ದಂತಹ ಪೂಜೆ ಪುನಸ್ಕಾರಗಳನ್ನು ಏನು ಬಿಟ್ಟು ಹೋಗಿತ್ತು, ನಿಂತು ಹೋಗಿತ್ತು, ಅದನ್ನು ಮತ್ತೆ ಪುನಃ ಚಾಲೂ ಮಾಡಿದ್ರೆ ಖಂಡಿತವಾಗಿ ಒಂದು ನೀವು ಅಂದ್ಕೊಂಡಿದ್ದಾಗತ್ತೆ. ಈಗ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ, ಕೈಗೆ ಸಿಗ್ತಾ ಇಲ್ಲ, ಕೆಲಸಗಳೆಲ್ಲ ಆಗುತ್ತೆ. ಬೇರೆಯವ್ರಿಗೆ ನಿಮ್ಮ ಲೆವೆಲ್ಗೆ ಇನ್ನೊಬ್ಬರು ಕೆಲಸ ಮಾಡೋರಾಗಲೇ ಸೈಟು ಮನೆ ಎಲ್ಲ ಮಾಡ್ಕೊಂಬಿಟ್ರು, ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ, ನಾನು ಇನ್ನೂ ಜೀವನದಲ್ಲಿ ಸೆಟ್ಲ್ ಆಗಕ್ಕೆ ಆಗ್ತಾ ಇಲ್ಲ, ಎಲ್ಲರೂ ಆಗ್ತಾ ಇದ್ದಾರೆ ಅಂದರೆ ಅಲ್ಲಿ ನಿಮ್ಮ ಹಿಂದೆ ಇರತಕ್ಕಂಥ ಕಾರಣ ಏನಪ್ಪ ಅಂದರೆ ಪ್ರಾಗಾರಾಧಿತ ದೇವತಾ ಕೋಪ ಅಂತ ಬರುತ್ತೆ ಪ್ರಶ್ನೆಶಾಸ್ತ್ರದಲ್ಲಿ. ಅಂದರೆ ಈ ಹಿಂದೆ ಪೂಜೆ ಮಾಡ್ತಾ ಇದ್ದಂಥ ದೇವರುಗಳನ್ನು ಈಗ ಬಿಟ್ಟು ಹೋಗಿರತಕ್ಕಂಥದ್ದು. ಹಾಗೂ ವಾಗ್ದೋಷಗಳು ಯಾವ ರೀತಿಯಲ್ಲಿ ಅಂತಂದರೆ, ಈ ಹಿಂದೆ ನೀವು ಯಾವುದಾದ್ರು ದೇವ್ರ ಮೇಲೆ ಆಣೆಗಳು ಹಾಕ್ಬಿಡೋದು, ಈಗೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಕೆಲಸದಲ್ಲಿ, ದೇವ್ರ ಮೇಲೆ ಆಣೆ ಹಾಕ್ಬಿಟ್ಟು ಅದು ಮಾಡಿಲ್ಲ ಇದು ಮಾಡಿಲ್ಲ ಅನ್ನೋದು, ಆ ಥರ ಹೇಳೋದೆಲ್ಲ ವಾಗ್ದೋಷಗಳಾಗುತ್ತೆ. ಅಥವಾ ಯಾವುದೇ ದೇವಸ್ಥಾನಕ್ಕೆ ಅಥವಾ ಯಾವುದೋ ದೇವರಿಗೆ ಈ ಕೆಲಸ ಆದರೆ ಈ ಹರಕೆ ತೀರಿಸ್ತೀನಿ, ಇದು ಮಾಡಿದ್ರೆ ಹಂಗೆ ಮಾಡ್ತೀನಿ ಅಂತ ಹೇಳ್ಕೊಂಡ್ರೆ ಅದು ಬಿಟ್ಟು ಹೋಗಿರುತ್ತೆ. ಸೊ ಎರಡು ಕೆಲಸಗಳನ್ನು ಮಾಡಬೇಕು ನೀವು. ಒಂದು, ನಿಮ್ಮ ಮೂಲ ಊರಿನಲ್ಲಿರುವ ಮೂಲ ದೇವಿ ಅಮ್ಮನವರು ಯಾವುದು ಬಿಟ್ಟೋಗಿದೆ, ಏನು ಪೂಜೆ ಹೋಗಿದೆ ಬಿಟ್ಟೋಗಿದೆ ಅದನ್ನು ತೀರಿಸ್ತಕ್ಕಂಥದ್ದು. ಎರಡನೇದು, ಯಾವುದಾದ್ರು ಸೋಮವಾರದ ದಿವಸ ಧರ್ಮಸ್ಥಳಕ್ಕೆ ಹೋಗಿ ವಾಗ್ದೋಷ ಇದೆ ಅಂತ ಮುಷ್ಟಿ ಕಾಣಿಕೆ ಅಂತ ಹಾಕ್ತಾರೆ. ಒಂದು ಮುಷ್ಟಿ ತುಂಬ ಚಿಲ್ಲರೆ ತಗೊಂಡು ಅಲ್ಲಿ ಮುಷ್ಟಿ ಕಾಣಿಕೆ ಅಂತ ಸಮರ್ಪಣೆ ಮಾಡುವ ಒಂದು ಪದ್ಧತಿ ಇದೆ ವಾಗ್ದೋಷಗಳ ಪರಿಹಾರಕ್ಕೆ. ಸೊ ಸೋಮವಾರದ ದಿವಸ ಧರ್ಮಸ್ಥಳದಲ್ಲಿ ಆ ವಾಗ್ದೋಷಗಳ ಪರಿಹಾರಕ್ಕೆ ಮುಷ್ಟಿ ಕಾಣಿಕೆಯನ್ನು ಸಮರ್ಪಣೆ ಮಾಡ್ಕೊಂಬನ್ನಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರುಜಿ, ನೀವು ಹೇಳ್ತಾ ಇದ್ರಿ ಈಗ ಪರಿಹಾರ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದಷ್ಟು ಪರಿಹಾರ ಮಾರ್ಗಗಳನ್ನು ನೀವು ಸೂಚಿಸಿದ್ರಿ. ಈಗ ಕೆಲವೊಂದು ಗೊತ್ತೇ ಆಗಿರೋದಿಲ್ಲ ಅವರಿಗೆ, ಅಥವಾ ಮನೆಯಲ್ಲಿ ಯಾರಿಗಾದ್ರೂ ಒಬ್ರಿಗಿದ್ರು ಕೂಡ ಇಡೀ ಮನೆಯವರಿಗೆ ಸಮಸ್ಯೆ ಬರುತ್ತಾ ಹೇಗೆ ಅಂತ ಇದೆ ನೋಡಿ. ಡಿಪೆಂಡಬಲ್ ಅಂದರೆ ಯಾವ ವ್ಯಕ್ತಿಯ ಮೇಲೆ ಇಡೀ ಕುಟುಂಬದವರು ಡಿಪೆಂಡ್ ಆಗಿರ್ತಾರೋ ಆ ವ್ಯಕ್ತಿಗೆ ಕಾಳಸರ್ಪ ಯೋಗ ದೋಷ ಇದೆ ಅಂತಂದರೆ ಎಲ್ಲರೂ ಅದನ್ನು ಅನುಭವಿಸಲೇಬೇಕಾಗುತ್ತೆ. ಅಂದರೆ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥವ್ರು ಇವರೆಲ್ಲ ಆಗಿರ್ತಾರೆ. ಅಥವಾ ಯಾವುದೋ ವ್ಯಕ್ತಿ ಮೇಲೆ ಡಿಪೆಂಡಬಲ್ ಇಲ್ಲ, ಬಟ್ ಅವರಲ್ಲಿ ಕಾಳಸರ್ಪ ದೋಷ ಇದೆ. ಈಗ ಉದಾಹರಣೆಗೆ ಯಾವುದೋ ಮನೆಯಲ್ಲಿರುವ ಹೆಣ್ಣು ಮಗಳಿಗೆ ಕಾಳಸರ್ಪ ದೋಷ ಇದೆ, ಅದಕ್ಕೋಸ್ಕರ ಅವಳು ಮದುವೆ ಮಾಡೋಕ್ಕಾಗ್ತಾ ಇಲ್ಲ ಅಂದ್ರೂ ಎಲ್ಲರಿಗೂ ಚಿಂತೆನೆ, ಅಯ್ಯೋ ಮಗಳ ಮದುವೆ ಆಗಿಲ್ಲ, ಅಯ್ಯೋ ಮಗನ ಮದುವೆ ಆಗಿಲ್ಲ, ಅಯ್ಯೋ ಮಗಳ ಮದುವೆ. ಆದ್ದರಿಂದ ಕಾಳಸರ್ಪ ದೋಷ ಇರತಕ್ಕಂಥದ್ದು ಕುಟುಂಬದಲ್ಲಿ ಯಾರಿಗಿದ್ರೂ ಸಹ ಅದೊಂದು ಸಮಸ್ಯೆಯೇ. ಆದ್ದರಿಂದ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಬಹಳ ಪ್ರಮುಖವಾಗಿ ಬಹಳಷ್ಟು ಜನಕ್ಕೆ ಅನಿಸ್ತಕ್ಕಂಥದ್ದು ಏನಪ್ಪ ಅಂದರೆ, ಶಾಂತಿ ಹೋಮಕ್ಕೆ ಯಾಕೆ ಹೋಗಿ ಪಿಚ್ ಮಾಡ್ತಾರೆ, ಹಂಗಾರೆ ಅಲ್ಲಿಗೆ ಹೋಗಿ ಯಾಕೆ ನಿಂತ್ಕೊಳ್ತಾರೆ ಅಂತ. ಈ ಕಲಿಯುಗದಲ್ಲಿ ಶೀಘ್ರವಾಗಿ ಫಲದಾಯಕವಾಗಿರತಕ್ಕಂಥದ್ದು ಯಜ್ಞಯಾಗಾದಿಗಳೇ. ದಾನ ಧರ್ಮಾದಿಗಳು, ಯಜ್ಞಯಾಗಾದಿಗಳು, ದೇವತಾ ಸಮರ್ಪಣೆ ಇತ್ಯಾದಿಗಳು ಬೇಗ ಆಗ್ತಕ್ಕಂಥದ್ದು. ಯಾರಿಗೆ ಅಶಕ್ಯವೋ ಅವರು ಕ್ಷೇತ್ರ ದರ್ಶನಗಳಿಗೆ ಮಾಡಿ ಅಲ್ಲಿ ಕ್ಷೇತ್ರಗಳಲ್ಲಿ ವಿಶೇಷ ಪ್ರಾರ್ಥನೆ ಪೂಜೆ ಮಾಡ್ತಕ್ಕಂಥದ್ದು. ಈಗ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಬೇಕು, ದೂರ ದೊಡ್ಡ ದೇವಸ್ಥಾನಗಳಿಗೆ ಹೋಗಬೇಕು ಅಂದರೆ 10,000 15,000 ಖರ್ಚು ಬೇಕಾಗ್ತದೆ. ಹೋಗೋದು ಬರೋದು, ಅಲ್ಲಿ ಊಟ ತಿಂಡಿ ವಾಸ್ತವ್ಯ ಎಲ್ಲ ಖರ್ಚು ಬರ್ತದೆ. ಈಗ ಟೆಕ್ನಾಲಜಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಆದ್ದರಿಂದ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತಕ್ಕಂಥದ್ದು ನಾವು ಪ್ರತಿ ಹುಣ್ಣಿಮೆಗೆ ನಾವು ಮಾಡ್ತಾ ಇರ್ತಕ್ಕಂಥ ಆಶ್ಲೇಷ ಬಲಿಪೂಜೆ, ನಮ್ಮ ಟೀಮ್ನವರು ನಾವೆಲ್ಲ ಸೇರಿ ಮಾಡ್ತಕ್ಕಂಥದ್ದು. ಸೊ ಈ ಆಶ್ಲೇಷ ಬಲಿಪೂಜೆ ನಾಳೆಯೂ ಸಹ ಇದೆ. ಆಶ್ಲೇಷ ಬಲಿಪೂಜೆ, ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ, ವಿಶೇಷ ಹೋಮಗಳೆಲ್ಲ ಇರ್ತದೆ. ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ. ಅಂದ್ರೆ ಅವ್ರು ಜಸ್ಟ್ ಅವ್ರಿಗೆ ಈಗ ಈ ನಮ್ಗೇನು ಕಾಣ್ತಾ ಇದೆಯಲ್ಲ ನಂಬರ್, ಈಗ ನಮ್ಮ ಹೆಸರು ಪಕ್ಕ ನೇರ ಭೇಟಿಗಾಗಿ ಆ ನಂಬರ್ಗೆ ಅವರು ತುಂಬಾ ಸಿಂಪಲ್ ಆಗಿ ಅವರ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಇದನ್ನ ವಾಟ್ಸಪ್ ಮಾಡಿಕೊಂಡು ನಮ್ದೊಂದು ಚಿಕ್ಕ ಕಾಣಿಕೆ ಇರ್ತದೆ, ಆ ಕಾಣಿಕೆಯನ್ನು ಸಮರ್ಪಣೆ ಮಾಡ್ರಿ. ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ. ಬೆಳಗ್ಗೆ ಎದ್ದು ಅವರು ಮನೆಯಲ್ಲೇ ಸ್ನಾನ ಮಾಡಿ ಮೊಬೈಲ್ ಆನ್ ಮಾಡಿದ್ರೆ ಲೈವಲ್ಲಿ ನಾನೇ ಖುದ್ದು ಅವ್ರ ಹೆಸರು ಸಂಕಲ್ಪ ಮಾಡ್ತೇನೆ, ಯಾರೋ ಮಾಡೋದಲ್ಲ, ನಾನೇ ಖುದ್ದು ಅವ್ರ ಹೆಸರು ಸಂಕಲ್ಪ ಮಾಡ್ತೇನೆ, ನಾನೇ ಲೈವಲ್ಲಿ ಸಂಕಲ್ಪ ಹೇಳ್ಕೊಡ್ತೇನೆ.
ಅದನ್ನು ರಿಪೀಟ್ ಮಾಡ್ಕೊಂಡ್ರೆ ಸಾಕು ಅವರು. ಆಮೇಲೆ ಅವ್ರು ಮುಂದಿನ ಕೆಲಸ ನೋಡ್ಕೊಳ್ಳಿ, ಅವ್ರು ಕೆಲಸಕ್ಕೆ ಹೋಗ್ತಾರೆ ಹೋಗ್ಲಿ. 10 ಗಂಟೆಗೆ ಮತ್ತೆ ಪುನಃ ಮೊಬೈಲ್ ಆನ್ ಮಾಡಿದ್ರೆ ನಾವು 10 ಗಂಟೆಯಿಂದ 1 ಗಂಟೆವರೆಗೆ ಅಥವಾ 1.5-2 ಗಂಟೆವರೆಗೆ ಕಂಟಿನ್ಯೂಸ್ 3 to 4 hours ಲೈವ್ ಇರ್ತದೆ. ನಮ್ಮ ಹೋಮ ಹವನಗಳು ಯಾವುದೂ ಇದಿಲ್ಲ, ಲೈವ್ ಇರ್ತದೆ ಹೋಮ. ಯಾವಾಗ ಬೇಕಾದ್ರೆ ಅವ್ರು ಅಂಗಡಿಗೆ ಹೋಗ್ತಾರಾ, ಅಂಗಡಿಲಿ ಒಂದ್ ಕಡೆ ಮೂಲೆಯಲ್ಲಿ, ಈಗ ನೋಡಿ ಮೊನ್ನೆ ವರ್ಲ್ಡ್ ಕಪ್ನ ಎಲ್ಲರೂ ಮೊಬೈಲ್ ಆನ್ ಮಾಡಿ ಅಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ಅವ್ರು ಕೆಲಸ ಮಾಡ್ಕೊಂಡು ಹಂಗಂಗೆ ಸ್ಕೋರ್ ಎಷ್ಟಾಯ್ತು ಅಂತ ನೋಡ್ತಾ ಇರ್ತಿದ್ರು. ಅದ್ರ ಮೇಲಿರುವ ಗಮನ ದೇವತಾರಾಧನೆ, ನಿಮ್ಮ ಕರ್ಮಗಳನ್ನು ಕಳ್ಕೊಳ್ಳೋಕೋ, ನಿಮ್ಮ ದುಃಖಗಳನ್ನ, ನಿಮ್ಮ ಕಷ್ಟಗಳನ್ನು ಕಳ್ಕೊಳ್ಳೋಕೋ ಮಾಡ್ಬೋದಲ್ಲ ಕೆಲಸ. ಆದ್ರಿಂದ ನೀವು ಉದ್ಯೋಗದಲ್ಲಿ ನೀವು ಆಫೀಸಿಗೆ ಹೋಗ್ತಿರೋ, ಬಿಸ್ನೆಸ್ಗೆ ಹೋಗ್ತಿರೋ, ಅಂಗಡಿಗೆ ಹೋಗ್ತಿರೋ, ಎಲ್ಲ ಹೋಗ್ರಿ, ಆ ಮೊಬೈಲ್ ಆನ್ ಮಾಡಿ ಇಟ್ಕೊಂಡ್ರೆ ನೋಡ್ತಾ ಇರಿ, ಹೋಮ ಆಗ್ತಾ ಇದೆ. ನಾವಲ್ಲಿ ಹೇಳ್ತಾ ಇರ್ತೀವಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಇವಾಗ ಇದು ನಡೀತಾ ಇದೆ, ಇವಾಗ ಪೂರ್ಣಾವತಿ ನಡೀತಾ ಇದೆ, ಇವಾಗ ಇಂಥದ್ದು ನಡೀತಾ ಇದೆ. ಸೊ ಅವರಿಗೆ ಅನುಕೂಲವಾಗತಕ್ಕಂಥದ್ದು. ಅದರ ಜೊತೆಗೆ ನೆಕ್ಸ್ಟ್ ನಾವು ಸೋಮವಾರ, ನಾಳೆ ಹೋಮ ಆದಮೇಲೆ ಮಂಗಳವಾರದ ದಿವಸ ನಾವು ಮಂಗಳವಾರ ಬುಧವಾರ 2 ದಿವಸದೊಳಗಡೆ ನಾವು ಪ್ರಸಾದವನ್ನು ಡಿಸ್ಪ್ಯಾಚ್ ಮಾಡ್ತೇವೆ. ವಿಶೇಷವಾಗಿ ಕಮಲಾಕ್ಷಿ ಮಾಲೆಯನ್ನು ಕೊಡ್ತಾ ಇದ್ದೇವೆ, ಲಕ್ಷ್ಮೀನಾರಾಯಣದೇ ಹೋಮವನ್ನು ಮಾಡಿ. ಆಮೇಲೆ ನಾಗಿನಿ 2 ನಾಗ ಬಿಂಬಗಳನ್ನು ಕೊಡ್ತಾ ಇದ್ದೇವೆ. ಅದನ್ನು 1 ರೂಪಾಯಿಂದ 6 ಕಾಯಿನ್ ಇಟ್ಕೊಂಡು ಹಿಂಗೆ 6 ಬಾರಿ ನಿವಾಳಿಸಿ ಹುಂಡಿಲಾಗ್ತಕ್ಕಂಥದ್ದು ಸಂತಾನ ಗೋಪಾಲ ಹೋಮ, ಗುರು ಶಾಂತಿ, ಶನಿ ಶಾಂತಿ ಸಹಿತ ನವಗ್ರಹ ಶಾಂತಿ ಹೋಮಗಳು ಮಾಡ್ತಾ ಇದ್ದೇವೆ. ಓಕೆ ಗುರುಜಿ, ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ರಿ, ಧನ್ಯವಾದ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ವೀಕ್ಷಕರೇ, ಇದು ಇವತ್ತಿನ ಜಾತಕ ಬಲ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.